ಬಸ್ಸು ಬಂದಿರ್ತಾರೆ. ದಯವಿಟ್ಟು ನಮ್ಮ ಬಂದಿರುವಂತಹ ಮಂಜೇಶ್ವರ ಪೂಜಾದಲ್ಲಿ ನೋಡುವಂತಹ ಎಲ್ಲರ ಗಮನಕ್ಕೆ ಇನ್ನು ಕೇವಲ 10 ನಿಮಿಷಗಳಲ್ಲಿ ಆ ಬಸ್ಸು ಅಲ್ಲಿಂದ ಹೊರಡಲಿದೆ. ಮಂಜೇಶ್ವರನವರು ಪೂಜಾರಿನವರು ಆದಷ್ಟು ಬೇಗನೆ 10 ನಿಮಿಷಗಳೊಳಗೆ ಆ ಬಸ್ಸಲ್ಲಿ ಬಂದು ಕುಳಿತುಕೊಳ್ಳಬೇಕು ಕೇಳಿಕೊಳ್ಳಲಾಗಿದೆ. ಮಂಜೇಶ್ವರ ಮತ್ತು ಪೂಜಾರಿ ಒಳಪಟ್ಟಂತಹ ನಮ್ಮ ಭಕ್ತಾಜನಗಳ ಗಮನಕ್ಕೆ ಅದೇ ರೀತಿ ಕ್ಷೇತ್ರದ ಒಳಗಡೆ ಬಲಿ ಉತ್ಸವ ನಡೆಯುತ್ತಾರೆ. ಇಲ್ಲಿ ಸೇವಾ ಮಾಡುವುದಕ್ಕೆ ಮಕ್ಕಳ ಸೇವೆ ಮಾಡುವುದಕ್ಕೆ ನಮ್ಮ ಶಾಸ್ತ್ರಗಳು ಸದಸ್ಯರ ಗಮನಕ್ಕೆ ಎಲ್ಲ ಸದಸ್ಯರಿಗೆ ದಯವಿಟ್ಟು ಅಲ್ಲಿ ನಮ್ಮ ಸಭಾಭವನದ ಒಳಗಡೆ ಹೋಗಬೇಕಂತ ಕೇಳಿಕೊಂಡಿದ್ದಾರೆ. ಒಂದು ತಿರುವತ್ತ ಕ್ಷೇತ್ರದ ಎಲ್ಲ ಶಿವಭವನದ ಗಮನಕ್ಕೆ ಎಲ್ಲರೂ ಸಭಾಭವನದ ಒಳಗಡೆ ಸೇರಿಕೊಳ್ಳಬೇಕಂತ ಕೇಳಿಕೊಂಡಿದ್ದಾರೆ. ಅದೇ ಸಹ ಹರೀಶ್ವರ ಕೊಟ್ಟಕಡೆಯಿಂದ ಮಾಡಿದ್ದಾರೆ. ಸೇವೆ ചെയ്യാനുള്ള ശിക്ഷിക്കുന്ന ക്ഷേത്രമാണ്. മുഴുവൻ ചെയ്യുക നമ്മുടെ സഭാഭവനത്തിലെ അരികിലിറങ്ങി നമ്മൾ ചെയ്യുന്ന സഭാഭവനത്തിൽ വന്ന് ക്ഷണം നിറച്ചുകൊണ്ട് തിരുവനന്തപുരം സുരക്ഷയൊക്കെ സഭാഭവനങ്ങളുടെ ചെയ്തുകൊള്ളുന്നതിന് കേൾക്കാൻ ಶಿವದೇವರ ಕುಳಿಚಾಟ ಕೂಡ ನಡೆಯುತ್ತೆ. ಅದರಂತೆ ಒಂದು ಕಡೆ ಶ್ರೀದೇವರ ಧನಪ್ರಸಾದ ಕೂಡ ನಡೆಯುತ್ತಾರೆ. ಸ್ವೀಕರಿಸುವ ಶ್ರೀದೇವರೇ ಧನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿರುತ್ತಾರೆ. ನೋಡಿ, ಮಂಜೇಶ್ವರ ಮತ್ತು ಗುಂಜತ್ತೂರು ಕಡೆಯಿಂದ ಬಂದಂತಹ ಭಕ್ತ ಜನಗಳ ಗಮನಕ್ಕೆ ನೋಡಿ, ನಿಮ್ಮ ಬಸ್ಸು ಬಂದಿರ್ತದೆ. ಇನ್ನೇನು ಕೇವಲ 5 ನಿಮಿಷಗಳಲ್ಲಿ ಅವರ ಬಸ್ ಅಲ್ಲಿಂದ ಹೊರಡಲಿದೆ. ಮಂಜೇಶ್ವರ ಮತ್ತು ಗುಂಜತ್ತೂರು ಕಡೆಗೆ ಹೋಗಲಿದ್ದು ದಯವಿಟ್ಟು ಬಸ್ಸಲ್ಲಿ ಕುಳಿತುಕೊಳ್ಳಬೇಕಾಗಿ ಕೇಳಿಕೊಡ್ತಾರೆ. ಅದರಂತೆ ತಿರುವಂತ ಕ್ಷೇತ್ರದಿಂದ ಬಂದಂತಹ ಎಲ್ಲ ಸ್ವಯಂ ಸೇವಕರ ಗಮನಕ್ಕೆ ಎಲ್ಲರೂ ಕೂಡ ಅಲ್ಲಿ ಸಭಾಭವನದ ಒಳಗಡೆ ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ಮಂಜೇಶ್ವರ ಮತ್ತು ಕುಂಜರತ್ತೂರಿಗೆ ಹೋಗುವಂತಹ ನಮ್ಮ ಭಕ್ತಾಭಿಮಾನಿಗಳ ಗಮನಕ್ಕೆ ಇನ್ನೇನು 5 ನಿಮಿಷಗಳಲ್ಲಿ ಆ ಬಸ್ಸು ಅಲ್ಲಿಂದ ಹೊರಡಲಿರುವುದು. ಅಂದರೆ ಕ್ಷೇತ್ರದಿಂದ ಸ್ವಲ್ಪ ಮುಂಭಾಗದಲ್ಲಿ ಆ ಬಸ್ಸನ್ನು ನಿಲ್ಲಿಸಿದ್ದೇವೆ. ನಮ್ಮ ಮಂಜೇಶ್ವರ ಮತ್ತು ಕುಂಜರತ್ತೂರಿಗೆ ಹೋಗುವಂತಹ ನಮ್ಮ ಭಕ್ತಾಭಿಮಾನಿಗಳ ಗಮನಕ್ಕೆ ದಯವಿಟ್ಟು ಬಸ್ಸಲ್ಲಿ ಕುಳಿತುಕೊಳ್ಳುವಂತೆ. ಇನ್ನೇನು ಕೇವಲ 5 ನಿಮಿಷಗಳಲ್ಲಿ ಆ ಒಂದು ಬಸ್ಸು ಅಲ್ಲಿಂದ ಹೊರಡಲಿರುವುದು. ಅದೇ ರೀತಿ ಇವತ್ತಿನ ದಿನ ಮೋಡಿಯಲ್ಲಿ ಸೇವಾ ಪ್ರಸಾದವನ್ನು ಮಾಡಿರುವಂಥವರು, ಅದೇ ರೀತಿ ಡೊನೇಷನ್ ಮಾಡಿರುವಂಥವರಿಗೆ ಪ್ರಸಾದವನ್ನು ನಮ್ಮ ಕ್ಷೇತ್ರದ ಒಳಗಡೆ ಹಿಂಭಾಗದಲ್ಲಿ ವಿತರಿಸ್ತಾ ಇದ್ದಾರೆ. ನಮ್ಮ ಚೀಟಿಯನ್ನು ತೋರಿಸಿಕೊಂಡು ಪ್ರಸಾದವನ್ನು ಸ್ವೀಕರಿಸುವಂತೆ ದಯವಿಟ್ಟು ಗಮನಿಸಬೇಕಿದೆ. ನಮ್ಮ ಸೇವಾ ಪ್ರಸಾದ ಮಾಡಿದವರು, ಅದೇ ರೀತಿ ಡೊನೇಷನ್ ಮಾಡಿದವರು ಇದ್ದರೆ ದಯವಿಟ್ಟು ಅಲ್ಲಿ ದೇವಸ್ಥಾನದ ಹಿಂದುಗಡೆಯಲ್ಲೇ ಪ್ರಸಾದ ವಿತರಣೆಯಾಗುತ್ತಾ ಇದೆ. ದಯವಿಟ್ಟು ಚೀಟಿಯನ್ನು ತೋರಿಸಿಕೊಂಡು ಪ್ರಸಾದವನ್ನು ಪಡೆದುಕೊಳ್ಳುವಂತೆ. ಕ್ಷೇತ್ರದ ಒಳಗಡೆ ಶ್ರೀದೇವರ ಬಲಿ ಉತ್ಸವ ನಡೆಯುತ್ತಾ ಇದೆ. ಸೇರಿರ್ತಕ್ಕಂಥ ಎಲ್ಲ ಭಗವಂತನ ಕ್ಷೇತ್ರದ ಒಳಗಡೆ ಹೋಗಿಕೊಂಡು ಆ ದೇವರ ಬಲಿ ಉತ್ಸವವನ್ನು ವೀಕ್ಷಿಸಬೇಕಾಗಿ ಅನ್ಕೊಳ್ತಾರೆ. ಬಲಿ ಉತ್ಸವ ಬಳಿಕ ಶ್ರೀ ದೇವರ ಉತ್ಸವಗಳು ಕೂಡ ನಡೆಯಲಿದ್ದು, ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲೂ ಕೂಡ ನೀವೆಲ್ಲರೂ ಇದ್ದುಕೊಂಡು ಶ್ರೀದೇವಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ.
ಹೋಗಲಿಕ್ಕಿದ್ದವರು ದಯವಿಟ್ಟು ಇನ್ನು ಕೇವಲ 2 ನಿಮಿಷಗಳಲ್ಲಿ ಬಸ್ಸನ್ನು ನಾವು ಬಿಡಲಾಗುವುದು. ಯಾರಾದರೂ ಹೋಗಲಿಕ್ಕಿದ್ದವರು ಆದಷ್ಟು ಬೇಗನೆ ಬಸ್ಸನ್ನು ಸೇರಿಕೊಳ್ಳಬೇಕು ಕೇಳಿಕೊಳ್ತಾ ಇದ್ದಾರೆ. ಕುಂಜತ್ತೂರು ಅದೇ ರೀತಿ ಮಂಜೇಶ್ವರಿ ಕಡೆಗೆ ಹೋಗಲಿಕ್ಕಿರುವಂತಹ ಭಕ್ತ ವಿಮಾನಿಗಳನ್ನು ಬೆಲೆಕ್ಕೆ ಆದಷ್ಟು ಬೇಗನೆ ಬಸ್ಸನ್ನು ಸೇರಿಕೊಳ್ಳಬೇಕು ಕೇಳಿಕೊಳ್ತಾ ಇದ್ದಾರೆ. ಎಸ್, 2 ನಿಮಿಷಗಳ ಅವಕಾಶವಿದೆ. ಭಗವತ್ರೆ, ಇವತ್ತು ಬೆಳಗಿನಿಂದ ಇದುವರೆಗೆ ನಮ್ಮ ಈ ನಟರಾವಳಿ ಉತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿದ್ದಂತಹ ಶ್ರೀ ಚಿರುಬಾಬು ಕ್ಷೇತ್ರ ತಿರುವತ್ತ ಇದರ ಎಲ್ಲ ಸ್ವಯಂ ಸೇವಕರಿಗೆ, ಮಾತೆಯರಿಗೆ, ಮಹನೀಯರಿಗೆ, ಮಕ್ಕಳಿಗೆ ನಮ್ಮ ಈ ನಟರಾವಳಿ ಉತ್ಸವ ಸಮಿತಿ ವತಿಯಿಂದ ಅದೇ ರೀತಿ ಚಿರುಬಾಬು ಕ್ಷೇತ್ರ ವತಿಯಿಂದ ಅನಂತ ಧನ್ಯವಾದಗಳನ್ನು ಕೋರ್ತಾ ಇದ್ದೇವೆ. ನಾಳೆ ಕೂಡ ನಡೆಯುವಂತಹ ಧಾರ್ಮಿಕ ವೇದಿಕೆ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಎದ್ದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಳ್ಳಬೇಕು.
Magnifique,
വിഷ്ണുമൂർത്തി ഭഗവാന്റെ കുളിച്ചുതോറ്റം അരങ്ങിൽ പ്രവേശിച്ചു. ശാന്തിയും ഭക്തിയും നടന്ന തലമുറകൾ കഴിച്ചുകൊണ്ടിന് വെളിച്ചു നൽകുന്നത് സാക്ഷാൽ ശ്രീ വിഷ്ണുമൂർത്തി ഭഗവാന്റെ കുളിച്ചുതോറ്റം അരങ്ങിൽ അല്പസമയത്തിനകം തന്നെ പ്രവേശിക്കുകയാണ്. അല്പസമയത്തിനകം സാക്ഷാൽ ശ്രീ വിഷ്ണുമൂർത്തി ഭഗവാന്റെ കുളിച്ചുതോറ്റം അരങ്ങിൽ പ്രവേശിക്കുകയാണ്. സാക്ഷാൽ ശ്രീ വിഷ്ണുമൂർത്തി ഭഗവാന്റെ കുളിച്ചുതോറ്റം അരങ്ങിൽ അവതാര നടനമാടുവാൻ ഇനി അധിക നേരമില്ല. എല്ലാ മനസ്സുകളെയും ഭക്തിയോടെ ഈ മന്ത്രമാംസ പത്രികയിലേക്ക് സ്വാഗതം ചെയ്യുകയാണ്. സ്വാഗതം ചെയ്യുകയാണ്. സാക്ഷാൽ ശ്രീ വിഷ്ണുമൂർത്തി ഭഗവാൻ അരങ്ങിൽ കുളിച്ചുതോറ്റം നടനമാടുവാൻ ഇനി ഏറെ കാത്തിരിക്കില്ല. സമ്മാനിച്ചുകൊണ്ട് സാക്ഷാൽ ശ്രീ വിഷ്ണുമൂർത്തി ഭഗവാന്റെ കുളിച്ചുതോറ്റം അരങ്ങിൽ പ്രവേശിക്കുവാൻ ഇനി അധിക നേരമില്ല. എല്ലാ ഭക്ത മനസ്സുകളെയും ഭക്തിയോടെ സ്വാഗതം ചെയ്യുകയാണ്. എല്ലാ മനസ്സുകളെയും ഭക്തിയോടെ ഇതിലേക്ക് ഉത്സവത്തിന്റെ അമരഭൂമിയിലേക്ക് സ്വാഗതം ചെയ്യുകയാണ്.
Mm-hmm.
എന്താ വിളിക്കുന്നത്? ഞാൻ വിളിച്ചിട്ട് ഭക്ഷണം ജലനില്ലേ അതിന് പൊടിയെല്ലാം കൊണ്ടുവന്ന് ആ പാത്രത്തിൽ അപ്പോൾ കൃഷ്ണൊക്കെ
Thank you.